ಕೆಲಸವನ್ನ ಮಾಡಿದ್ದಾನೆ. ಈಗ ಈಸಿಯಾಗಿ ಹೇಳ್ಬಿಟ್ರೆ ಬಿಟ್ಬಿಡ್ಬೇಕಾಗಿತ್ತು ನನ್ನ. ಯಾರೋ ಹೇಳಿದ್ರು ಅದಕ್ಕೆ ನಾನು ಮಾಡಿದೆ. ನೀನೇನ್ ಮಾಡ್ತಿದೀಯಪ್ಪ? SIT ಬಹಳ ಗಂಭೀರವಾಗಿ ತಗೋಬೇಕು ಈ ವಿಚಾರವನ್ನ. ಇಂಥವರಿಗೆ ಸರಿಯಾದ ಪಾಠವನ್ನ ಕಲಿಸಬೇಕು. ಏನು ದಾಖಲೆ ಇಲ್ಲದೆ ನಾವು ವಿಡಿಯೋ ಮಾಡಿದ್ರೆ, ಶೋಕಿಗೆ ವಿಡಿಯೋ ಮಾಡಿದ್ರೆ ನಮ್ಮ ಕತೆ ಏನಾಗುತ್ತೆ ಅಂತ ಇಡೀ ದೇಶಕ್ಕೆ, ಜಗತ್ತಿಗೆ ಒಂದು ಸಂದೇಶ ಹೋಗ್ಬೇಕು ಇಲ್ಲಿಂದ. ನಿನ್ನ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದವರಿಗೆ ತಕ್ಕ ಶಾಸ್ತಿ ಆಗ್ತಾ ಇದೆ. ಮನಸೋ ಇಚ್ಛೆ ಆರೋಪ ಮಾಡಿದವರು ಸಿಕ್ಕಿ ಬೀಳ್ತಾ ಇದ್ದಾರೆ. ಇದರ ಮಧ್ಯೆ ಷಡ್ಯಂತ್ರ ಮಾಡಿದವರ ವಿರುದ್ಧ ಹಿಂದೂಗಳು ಕಿಡಿಕಾರಿದ್ದಾರೆ. ಹೇಳಿದಾನೆ, ನೀವು ಇಲ್ಲೇನ್ ಮಾಡ್ತಿರೋ ಮಾಡಿ, ನ್ಯಾಯಾಲಯದ ಮೆಟ್ಟಿಲುಗಳ ಮೇಲೆ ನಿಮ್ಮ ತೀರ್ಮಾನ ನಾನು ಮಾಡ್ತೀನಿ ಅಂತ. ಸಮೀರ್ ಮುಲ್ಲಾನ ಕುತಂತ್ರಕ್ಕೆ ಕೊನೆ ಮೊಳೆ. ಬೆಂಗಳೂರಿನಲ್ಲಿ ಗುಡುಗಿದ ಹಿಂದೂಗಳು. ಧರ್ಮಸ್ಥಳ ಉಳಿಸೋಣ ಹೆಸರಿನಲ್ಲಿ ರಕ್ಷಣೆ ಕಾರ್ಯಕ್ರಮ ಬೆಂಗಳೂರಿನ ರಾಘವೇಂದ್ರ ಮಠದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಚಿಂತಕ ಚಕ್ರವರ್ತಿ ಸೂಲಿಬೆಲೆ, ಇಂದು ವಿಜಯೋತ್ಸವದ ದಿನ. ಸುಳ್ಳುಗಳನ್ನೇ ಸತ್ಯ ಎಂದು ಎಲ್ಲರೂ ಅಂದುಕೊಂಡಿದ್ರು. ಸತ್ಯ ಯಾವುದು ಅಂತ ತಿಳಿಯದೆ ಕೆಲವರು ಹೋರಾಟ ಮಾಡಿದ್ರು. ಸಮೀರ್ ಮುಲ್ಲನ ವಿಡಿಯೋಗಳನ್ನ ಗೊತ್ತಿಲ್ಲದೆ ಶೇರ್ ಮಾಡಿರ್ತೀರಾ. ಆದ್ದರಿಂದ ಮನೆಗೆ ಹೋಗಿ ಅಣ್ಣಪ್ಪನನ್ನ ನೆನೆದು ದೀಪ ಹಚ್ಚಿ ಕ್ಷಮೆ ಕೇಳೋಣ ಅಂದ್ರು. ಸಮೀರ್ ಮುಲ್ಲನ ಕುತಂತ್ರ ಸಮಾಪ್ತಿ. ಕಥೆಗಳನ್ನ ಕೇಳೋದು, ಆ ವೈಭವೀಕರಿಸಿದ ಕಥೆಗಳನ್ನ ನಂಬಿ ಅದಕ್ಕೋಸ್ಕರ ಬದುಕೋದು. ಕೊನೆಗೆ ಏನಾಗುತ್ತೆ ಗೊತ್ತಾ? ಇಲ್ಲಿ ಕೂತಿರೋರ್ಗೆಲ್ಲರಿಗೂ ಒಂದು ವಿಶ್ವಾಸ ಇದೆ. ಏನಿದೆ ಅಂತಂದ್ರೆ, ಸಾರ್ ಧರ್ಮಸ್ಥಳದವರೇ ನಂಬಿಟ್ಟಿದ್ದಾರೆ ಇದನ್ನ. ನೀವು ಉಜಿರೆಗೆ ಹೋಗಿ ಕೇಳಿ, ಅವ್ರಿಗೆ ಗೊತ್ತಿದೆ. ನೀವು ಬೆಳತಂಗಡಿಗೆ ಹೋಗಿ ಕೇಳಿ, ಅವರ ಮನೆಯಲ್ಲೂ ಇವ್ರು ಯಾವ ಮನೆಗೂ ಹೋಗ್ಲಿಲ್ಲ. ಇವ್ರು ಕೂತ್ಕೊಂಡು ಹೇಳೋದು. ಯಾಕೆಂದ್ರೆ ಅವ್ರು ಮಾಡಿರೋ ವಿಡಿಯೋ ನೋಡ್ಬಿಟ್ಟಿದ್ದಾನೆ, ಹುಳ ಕಚ್ಚಿಬಿಟ್ಟಿದೆ. ಯಾವನೋ ಒಬ್ಬ ಮುಲ್ಲಾ ಮಾಡಿರೋ ವಿಡಿಯೋ ನೋಡಿ ನಮ್ಮ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳುವಷ್ಟು ನಮ್ಮ ನಂಬಿಕೆ, ಶ್ರದ್ಧೆ ಹಾಳಾಗೋಗಿದ್ಯಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಇವತ್ತು ರಿಲೀಸ್ ಆಗಿ ಬಂದಿರುವಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಏನ್ ಹೇಳ್ದ ಗೊತ್ತಾ? ಚಕ್ರವರ್ತಿ ಸೂಲಿಬೆಲೆ ಉಜಿರೆಗೆ ಕಾಲಿಟ್ರೆ ಚಪ್ಪಲಿ ನೋಡಿದ್ದೀನಿ ಇಂದ. ಮುಲ್ಲನ ವಿಡಿಯೋ ಶೇರ್ ಮಾಡಿದ್ದೀರಾ? ಅಣ್ಣಪ್ಪನ ಹೆಸರಿನಲ್ಲಿ ತಪ್ಪು ಕಾಣಿಕೆ ಎತ್ತಿಟ್ಟು ಬಿಡಿ. ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡ್ಬಿಟ್ರೋ, ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದಿರೋ, ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದ್ದು ಇರ್ಬೋದೇನಪ್ಪ, ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ, ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೊಂದು ತಪ್ಪು ಕಾಣಿಕೆ ಎತ್ತಿಡಿ, ನಾನು ತಪ್ಪು ಮಾಡ್ಬಿಟ್ನಪ್ಪ, ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ, ಇದಕ್ಕಿಂತ ದೊಡ್ಡದು ನನ್ನಿಂದ ಆಗ್ಬೇಕಾಗಿದ್ದೇನೂ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ ಎಂದು ಪಶ್ಚಾತ್ತಾಪದ ಕಾಣಿಕೆಯನ್ನ ಇವತ್ತೇ ಎತ್ತಿಟ್ಬಿಡಿ. ನಾನು ಮಾಡಿದ್ದೀನಿ ಅದನ್ನ. ಮಟ್ಟಣ್ಣನವರ ಮೊಬೈಲ್ನಲ್ಲಿ ಸಾಕ್ಷಿಗಳು ಸಿಗುತ್ತಿವೆ. ನಾನು ಬಹಳ ಬಾರಿ ಅಂದ್ಕೊಳ್ಳೋದು, ಯಾರಾದ್ರೂ ಮಟ್ಟಣ್ಣನ ಮೊಬೈಲ್ ಆದ್ರೂ ಕದ್ಬಿಟ್ಟು ಪೊಲೀಸರಿಗೆ ಕೊಟ್ಟುಬಿಟ್ಟಿದ್ರೆ ಸೌಜನ್ಯ ನಿಜವಾಗ್ಲೂ ನ್ಯಾಯ ಸಿಕ್ಕಿರೋದು. ಯಾಕೆ ಎಲ್ಲ ಜೇಬಲ್ಲಿದೆ? ಜೇಬಲ್ಲಿರುವಂತ ಪ್ರೂಫ್ ಎಂತವು? ಸುಜಾತ ಭಟ್ ತರದ್ದು. ತಿಮರೋಡಿ ಎಂಥ ಸುಳ್ಳು ಹೇಳಿದ ಗೊತ್ತಾ? 2013ರಲ್ಲಿ ಒಂದು ಖಾಸಗಿ ಟಿವಿ ಚಾನೆಲ್ ನಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಂದು ಮಾತನಾಡ್ತಾ ಏನ್ ಹೇಳಿದ್ರು ಗೊತ್ತಾ? ಈ ಇಡೀ ಪ್ರಕರಣದಲ್ಲಿ ಅಲ್ಲಿವರೆಗೂ ಯಾರಿಗೂ ಅನುಮಾನ ಇರಲಿಲ್ಲ, ಒಂದು ವರ್ಷ ಯಾರಿಗೂ ಅನುಮಾನ ಇರಲಿಲ್ಲ. ಇಡೀ ಪ್ರಕರಣದಲ್ಲಿ ಸೌಜನ್ಯಾಳ ರೇಪ್ ಮಾಡಿ ಮರ್ಡರ್ ಮಾಡಿದ್ದು ವೀರೇಂದ್ರ ಹೆಗಡೆಯವರ ತಮ್ಮನ ಮಗ. ಆ ತಮ್ಮನ ಮಗನ ಹೆಸರು ನಿಶ್ಚಲ್ ಜೈನ್ ಅಂತ. ಒಟ್ಟು 3-4 ಜನ ಸೇರಿಸ್ಬಿಟ್ರು, ಎಲ್ಲ ಜೈನ್ ಕಮ್ಯುನಿಟಿ. ಈಗೇನಾಯ್ತು? ಒಂದೇ ನಿಶ್ಚಲ್ ಜೈನ್ ಮಾಹಿತಿಯನ್ನ ಕೊಟ್ಟಿದ್ರು. ಅವ್ರು ಹೇಳಿದ್ರು, ನಾನು ಅವತ್ತಿನ ದಿನ ಇಂಥ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ದರ ಬಿಲ್ ಇದೆ ನನ್ನ ಹತ್ರ, ನೋಡಿ ನಾನು ಇದನ್ನ ಬಿಲ್ ಟ್ರಾನ್ಸ್ಫರ್ ಮಾಡಿರೋ, ದುಡ್ಡು ಟ್ರಾನ್ಸ್ಫರ್ ಮಾಡಿರೋ ರೆಕಾರ್ಡ್ ಇದೆ ಅಂತ ತಮ್ಮ ಪಾಸ್ ಬುಕ್ಕಿನ ರೆಕಾರ್ಡ್ ತೋರಿಸಿದ್ರು. ಆಮೇಲೆ ಹೇಳಿದ್ರು ಗೊತ್ತಾ, ಇವರು ಆ ರೇಪ್ ಮಾಡ್ಲಿಕ್ಕೋಸ್ಕರ ಅಮೆರಿಕಾದಿಂದ ಹೆಲಿಕಾಪ್ಟರ್ ಬಂದು ರೇಪ್ ಮಾಡಿ ಸಾಯಿಸಿ ವಾಪಸ್. ಅಣ್ಣಪ್ಪನ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿದೆ. ನಾನು ಈಗ ಧೈರ್ಯವಾಗಿ ಹೇಳಬಲ್ಲೆ, ಅಣ್ಣಪ್ಪ ಹೇಳಿದಾನೆ, ನೀವು ಇಲ್ಲೇನ್ ಮಾಡ್ತಿರೋ ಮಾಡಿ, ನ್ಯಾಯಾಲಯದ ಮೆಟ್ಟಿಲುಗಳ ಮೇಲೆ ನಿಮ್ಮ ತೀರ್ಮಾನ ನಾನು ಮಾಡ್ತೀನಿ ಅಂತ ಅಣ್ಣಪ್ಪ ಹೇಳಿದ ಮೇಲೆ ಇನ್ನು ಯಾರ ಅಡ್ಡ ಬರಲಿಕ್ಕೆ ಸಾಧ್ಯ? ಮ್ಯಾಜಿಕ್ ಅಜ್ಜಿಯ ಮಾತು ಹೀಗಾದ್ರೂ ನಂಬ್ತೀರಾ? ಈಗ ಈ ಅಜ್ಜಿ ಮ್ಯಾಜಿಕ್ ಅಜ್ಜಿ ಬಂದು ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದಾಗ ಇಷ್ಟು
ಇಷ್ಟು ದಿನ ನಂಬಿಕೊಂಡಿದ್ದನ್ನ ಹೆಂಗೆ ತೆಗೆಯೋದು ಅಂತ ತೆಗಿಲಿಕ್ಕಾಗದೆ ಪ್ರಶ್ನೆ ಕೇಳ್ತಾರೆ. ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಉಗ್ರರ ನೆರಳಿದೆ. ಈ ಪ್ರಕರಣದ ಹಿಂದೆ ಭಯೋತ್ಪಾದಕ ಚಟುವಟಿಕೆಗಳಿವೆ. ಖಂಡಿತವಾಗಿಯೂ ಇದಕ್ಕೆ ವಿದೇಶಿ ಹಣಗಳ ವಿನಿಯೋಗ ಆಗಿದೆ. ಇಲ್ಲಿನ ತನಿಖೆಗಳ ಬಗ್ಗೆ ನಮಗೆ ಯಾವ ಆಕ್ಷೇಪ ಇಲ್ಲ. ನಿಜವಾಗಿಯೂ ಇದು ಎನ್ಐಎ ತನಿಖೆಗೆ ಒಳಪಡಲೇಬೇಕು. ಒಟ್ಟಾರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರು ಲಾಕ್ ಆಗುತ್ತಿದ್ದು ಹಿಂದೂಗಳ ತಾಳ್ಮೆಗೆ ಕೊನೆಗೂ ಜಯ ಸಿಕ್ಕಂತಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಲಸವನ್ನ ಮಾಡಿದ್ದಾನೆ. ಈಗ ಈಸಿಯಾಗಿ ಹೇಳ್ಬಿಟ್ರೆ ಬಿಟ್ಬಿಡ್ಬೇಕಾಗಿತ್ತು. ನನ್ನ ಯಾರೋ ಹೇಳಿದ್ರು ಅದಕ್ಕೆ ನಾನು ಮಾಡಿದೆ. ನೀನೇನ್ ಮಾಡ್ತಿದೀಯಪ್ಪ? SIT ಬಹಳ ಗಂಭೀರವಾಗಿ ತಗೋಬೇಕು ಈ ವಿಚಾರವನ್ನ. ಇಂಥವರಿಗೆ ಸರಿಯಾದ ಪಾಠವನ್ನ ಕಲಿಸಬೇಕು. ಏನು ದಾಖಲೆ ಇಲ್ಲದೆ ನಾವು ವಿಡಿಯೋ ಮಾಡಿದ್ರೆ, ಶೋಕಿಗೆ ವಿಡಿಯೋ ಮಾಡಿದ್ರೆ ನಮ್ಮ ಕತೆ ಏನಾಗುತ್ತೆ ಅಂತ ಇಡೀ ದೇಶಕ್ಕೆ, ಜಗತ್ತಿಗೆ ಒಂದು ಸಂದೇಶ ಹೋಗ್ಬೇಕು ಇಲ್ಲಿಂದ. ನಿನ್ನ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದವರಿಗೆ ತಕ್ಕ ಶಾಸ್ತಿ ಆಗ್ತಾ ಇದೆ. ಮನಸೋ ಇಚ್ಛೆ ಆರೋಪ ಮಾಡಿದವರು ಸಿಕ್ಕಿ ಬೀಳ್ತಾ ಇದ್ದಾರೆ. ಇದರ ಮಧ್ಯೆ ಷಡ್ಯಂತ್ರ ಮಾಡಿದವರ ವಿರುದ್ಧ ಹಿಂದೂಗಳು ಕಿಡಿಕಾರಿದ್ದಾರೆ. ಹೇಳಿದಾನೆ, ನೀವು ಇಲ್ಲೇನ್ ಮಾಡ್ತಿರೋ ಮಾಡಿ, ನ್ಯಾಯಾಲಯದ ಮೆಟ್ಟಿಲುಗಳ ಮೇಲೆ ನಿಮ್ಮ ತೀರ್ಮಾನ ನಾನು ಮಾಡ್ತೀನಿ ಅಂತ. ಸಮೀರ್ ಮುಲ್ಲನ ಕುತಂತ್ರಕ್ಕೆ ಕೊನೆ ಮೊಳೆ. ಬೆಂಗಳೂರಿನಲ್ಲಿ ಗುಡುಗಿದ ಹಿಂದೂಗಳು. ಧರ್ಮಸ್ಥಳ ಉಳಿಸೋಣ ಹೆಸರಿನಲ್ಲಿ ರಕ್ಷಣೆ ಕಾರ್ಯಕ್ರಮ ಬೆಂಗಳೂರಿನ ರಾಘವೇಂದ್ರ ಮಠದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಚಿಂತಕ ಚಕ್ರವರ್ತಿ ಸೂಲಿಬೆಲೆ, ಇಂದು ವಿಜಯೋತ್ಸವದ ದಿನ. ಸುಳ್ಳುಗಳನ್ನೇ ಸತ್ಯ ಎಂದು ಎಲ್ಲರೂ ಅಂದುಕೊಂಡಿದ್ರು. ಸತ್ಯ ಯಾವುದು ಅಂತ ತಿಳಿಯದೆ ಕೆಲವರು ಹೋರಾಟ ಮಾಡಿದ್ರು. ಸಮೀರ್ ಮುಲ್ಲನ ವಿಡಿಯೋಗಳನ್ನ ಗೊತ್ತಿಲ್ಲದೆ ಶೇರ್ ಮಾಡಿರ್ತೀರಾ. ಆದ್ದರಿಂದ ಮನೆಗೆ ಹೋಗಿ ಅಣ್ಣಪ್ಪನನ್ನ ನೆನೆದು ದೀಪ ಹಚ್ಚಿ ಕ್ಷಮೆ ಕೇಳೋಣ ಅಂದ್ರು. ಸಮೀರ್ ಮುಲ್ಲನ ಕುತಂತ್ರ ಸಮಾಪ್ತಿ. ಕಥೆಗಳನ್ನ ಕೇಳೋದು, ಆ ವೈಭವೀಕರಿಸಿದ ಕಥೆಗಳನ್ನ ನಂಬಿ ಅದಕ್ಕೋಸ್ಕರ ಬದುಕೋದು. ಕೊನೆಗೆ ಏನಾಗುತ್ತೆ ಗೊತ್ತಾ? ಇಲ್ಲಿ ಕೂತಿರೋರ್ಗೆಲ್ಲರಿಗೂ ಒಂದು ವಿಶ್ವಾಸ ಇದೆ. ಏನಿದೆ ಅಂತಂದ್ರೆ, ಸಾರ್ ಧರ್ಮಸ್ಥಳದವರೇ ನಂಬಿಟ್ಟಿದ್ದಾರೆ ಇದನ್ನ. ನೀವು ಉಜಿರೆಗೆ ಹೋಗಿ ಕೇಳಿ, ಅವ್ರಿಗೆ ಗೊತ್ತಿದೆ. ನೀವು ಬೆಳತಂಗಡಿಗೆ ಹೋಗಿ ಕೇಳಿ, ಅವ್ರ ಮನೆಯಲ್ಲೂ ಇವನ್ ಯಾವ ಮನೆಗೂ ಹೋಗ್ಲಿಲ್ಲ. ಇವನಿಗೆ ಕೂತ್ಕೊಂಡು ಹೇಳೋದು. ಯಾಕೆಂದ್ರೆ ಅವ್ರು ಮಾಡಿರೋ ವಿಡಿಯೋ ನೋಡ್ಬಿಟ್ಟಿದ್ದಾನೆ, ಹುಳ ತಚ್ಚಿಬಿಟ್ಟಿದೆ ಇವನಿಗೆ. ಯಾವನೋ ಒಬ್ಬ ಮುಲ್ಲ ಮಾಡಿರೋ ವಿಡಿಯೋ ನೋಡಿ ನಮ್ಮ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳುವಷ್ಟು ನಮ್ಮ ನಂಬಿಕೆ, ಶ್ರದ್ಧೆ ಹಾಳಾಗಿ ಹೋಗಿದ್ಯಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಇವತ್ತು ರಿಲೀಸ್ ಆಗಿ ಬಂದಿರುವಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಏನ್ ಹೇಳ್ದ ಗೊತ್ತಾ? ಚಕ್ರವರ್ತಿ ಸೂಲಿಬೆಲೆ ಉಜಿರೆಗೆ ಕಾಲಿಟ್ರೆ ಚಪ್ಪಲಿ ಹೊಡಿತೀನಿ ಅಂತ. ಮುಲ್ಲನ ವಿಡಿಯೋ